ಇನ್ನು ಜಮ್ಮುವಿನ ರಜೌರಿಯಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ಮುಂದುವರೆದಿದೆ. ರಜೌರಿಯಲ್ಲಿ ಕಳೆದ ರಾತ್ರಿ ಡ್ರೋನ್ ದಾಳಿ ನಡೆಸಲಾಗಿತ್ತು. ರಜೌರಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿಯನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ದೇಶ ಹಾಗೂ ಸೇನೆಯ ಜೊತೆಗೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಅಲ್ಲಿನ ಜನರನ್ನ ಸ್ಥಳಾಂತರಗೊಳಿಸಲಾಗ್ತಾ ಇದೆ. ಡ್ರೋನ್ ದಾಳಿಯಿಂದಾಗಿ ಸಹಜವಾಗಿ ಬಹಳಷ್ಟು ಆತಂಕದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಪ್ರದೇಶದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದೆ. ಈಗ ನಾವು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿದ್ದೇವೆ. ಇದು ರಜೌರಿ ಬಹಳ ಭಯೋತ್ಪಾದಕ ಪೀಡಿತ ಒಂದು ಜಿಲ್ಲೆ. ಇಲ್ಲಿ ಸಾಕಷ್ಟು ಘಟನೆಗಳಾಗ್ತಾ ಇರ್ತವೆ. ನೀವು ನೋಡ್ಬೋದು ರಜೌರಿ ಇವತ್ತು ಹೇಗಿದೆ ಅನ್ನುವಂಥದ್ದು. ಇವತ್ತಿನ ಸ್ಥಿತಿ ಹೇಳಲಿಕ್ಕೆ ಒಂದು ಕಾರಣ, ನಿನ್ನೆ ಇದೇ ಬೇಸ್ನಲ್ಲಿ 3 ಕಡೆ ದಾಳಿ ಆಗಿರುವಂಥದ್ದು ಈ ರಜೌರಿ ಜಿಲ್ಲೆಯಲ್ಲಿ. ಕಾರಣ ಇಷ್ಟೇ, ಇಲ್ಲಿ ನಮ್ಮ ಸೇನಾ ನೆಲೆಯ ಪ್ರಮುಖ ನೆಲೆಗಳು, ಪ್ರಮುಖ ಘಟಕಗಳು ಇಲ್ಲೇ ಇರುವಂಥದ್ದು. ಶಸ್ತ್ರಾಸ್ತ್ರಗಳು ಇರ್ಬೋದು ಅಥವಾ ಆಯಿಲ್ ಫಿಲ್ಲಿಂಗ್ ಇರ್ಬೋದು, ಈ ರೀತಿಯ ಪ್ರಮುಖವಾದಂಥ ಘಟಕಗಳು, BSFನ ಘಟಕಗಳು ಇಲ್ಲೇ ಇರುವ ಕಾರಣಕ್ಕೆ ಅತಿ ಹೆಚ್ಚು ನಿಮಗೆ ಇಲ್ಲಿ ಅಟ್ಯಾಕ್ ಆಗುತ್ತೆ ಅನ್ನೋವಂಥದ್ದು. ಅದಕ್ಕೂ ಮುಂಚೆ ನಿಮ್ಗೆ ಹೇಳ್ತಾ ಹೋಗ್ತೇನೆ, ಇದು ರಜೌರಿಯ ಪ್ರಮುಖ ಸ್ಥಳ. ಇಲ್ಲೆಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಕಳೆದ ರಾತ್ರಿ ನಡೆದಂಥ ಘಟನೆ ಸುಮಾರು ನಿಮಗೆ ಹೆಚ್ಚು ಕಡಿಮೆ ಸುಮಾರು 45ಕ್ಕೂ ಹೆಚ್ಚು ಡ್ರೋನ್ ಅಟ್ಯಾಕ್ಗಳು ಆಗಿರುವಂಥದ್ದು. ಆದರೆ ಅವೆಲ್ಲವಕ್ಕೂ ಕೂಡ ನಮ್ಮ ಭಾರತೀಯ ಸೇನೆ ತಿರುಗೇಟನ್ನು ಕೊಟ್ಟಿದೆ, ನಿಷ್ಕ್ರಿಯಗೊಳಿಸಿದೆ. ಅದರಲ್ಲಿ ಒಂದೆರಡು ಕಡೆ ಒಂದಷ್ಟು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಇಲ್ಲಿನ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು. ಮತ್ತೆ ಪೊಲೀಸರು ಕೂಡ ಬಹಳ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಕೂಡ ತಪಾಸಣೆ ಆಗ್ತಾ ಇದೆ. ಹೊರಗಡೆಯಿಂದ ಬಂದಂಥವ್ರಿಗೆ ಎಲ್ಲವೂ ಕೂಡ ತಪಾಸಣೆ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನು ಪ್ರಮುಖವಾಗಿ ಅಂದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ಈ ಪಾಡಿ ನೋಡಿ. ಈ ಪಾಡಿ ಇದೆಯಲ್ಲ, ಇದರ ಇನ್ನೊಂದು ಮುಗ್ಗಲು ತೀವ್ರ ಒಂದು ರೀತಿಯಲ್ಲಿ ಹೆಚ್ಚು ಪೀಡನೆಗೆ ಒಳಗಾಗುವಂತಹ ಪ್ರದೇಶ. ಅಲ್ಲಿಂದ ಏನು ಬಾರ್ಡರ್ಗೆ ತುಂಬಾ ಹತ್ತಿರ ಇರುವ ಕಾರಣಕ್ಕೋಸ್ಕರ ಪಾಕಿಸ್ತಾನದಿಂದ ಆರುವಂತಹ ಡ್ರೋನ್ಗಳು ಅಥವಾ ಶೆಲ್ಸ್ ಅಥವಾ ಏನು ಕ್ಷಿಪಣಿಗಳು ಅಲ್ಲಿಗೆ ಬಂದು ನೇರವಾಗಿ ಹೊಡಿತವೆ. ಕಾರಣ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇದೊಂದು ಸೇನಾ ನೆಲೆ ಆಗಿರುವ ಕಾರಣಕ್ಕೋಸ್ಕರ ಇಲ್ಲಿ ಪದೇ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದಾವೆ. ಇನ್ನು ನಿಮ್ಗೆ ಇದೇ ಮುಂದಕ್ಕೆ ಇನ್ನೊಂದು ಭಾಗನ ನಿಮಗೆ ತೋರಿಸ್ತಾ ಹೋಗ್ತೇನೆ ಯಾವ ರೀತಿ ಇದೆ ಅನ್ನುವಂಥದ್ದು. ಇಲ್ಲಿ ಪೂರ್ತಿಯಾಗಿ ನಿಮಗೆ ನೀವು ನೋಡ್ಬೋದು, ಇಡೀ ಚಿತ್ರಣ, ರಜೌರಿಯ ಚಿತ್ರಣ ನಿಮಗೆ ಬಂದ್, ಇಡೀ ನಗರದಲ್ಲಿ ಎಲ್ಲಿ ನೋಡಿದ್ರು ಕೂಡ ಬಂದ್ ರೀತಿಯಲ್ಲೇ ಕಾಣಿಸ್ತಾ ಇರುವಂಥದ್ದು. ಎಲ್ಲರಿಗೂ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೂಡ ಇದೆ, ನೀವು ಹೊರಗಡೆ ಬರಬೇಡಿ, 2 ಗಂಟೆ ಒಳಗೆ ನೀವೇನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅನ್ನುವಂಥದ್ದು, ಅದು ಹೊರಗಡೆ ತೆಗೆದುಕೊಳ್ಳುವಂಥದ್ದು, ಇತರೆ ವಿಚಾರಗಳು ಕೂಡ ಅವರು ಹೇಳ್ತಾ ಇರುವಂಥದ್ದು. ಸೊ ಇಂತಹ ಒಂದು ಪರಿಸ್ಥಿತಿ ಈಗ ಪ್ರಸ್ತುತ ಇರುವಂಥದ್ದು. ಇಲ್ಲಿನ ಜನರು ಕೂಡ ಬಹಳಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಏನು ಹೇಗೆ ಅನ್ನುವಂಥ ಪರಿಸ್ಥಿತಿ ನಮಗೂ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾದಂತಹ ಘಟನೆಗಳು ನಮ್ಗೆ ಈ ಹಿಂದೆ ನಡೀತಿರ್ಲಿಲ್ಲ, ಆದರೆ ಈಗ ನಡೀತಾ ಇರುವಂತದ್ದು ಬಹಳ ದುರಂತ ಮತ್ತೆ ಅದರ ಜೊತೆಗೆ ಬಹಳ ಆತಂಕಕ್ಕೂ ಕೂಡ ಕಾರಣ ಆಗಿರುವಂತದ್ದು ಅನ್ನುವಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. कल रात क्या हो गई सर? कल थोड़ा हैवी शेलिंग हुई है पाकिस्तान की तरफ से. एक नाकाया हरकत जो पाकिस्तान ने की थी और ड्रोन छोड़े थे, लगभग 80 और 90 के बीच उन्हें ड्रोन जो है हमारे जम्मू कश्मीर की तरफ छोड़े थे और हमारी फोर्सेस, इंडियन फोर्सेस ने उनको मुंह तोड़ जवाब दिया है और उनके ड्रोन ऊपर ही उन्होंने खत्म कर दिए और नीचे उनके ड्रोन नहीं आए. और पाकिस्तान ने जो ये हमला किया है, ये उसको मुंह तोड़ जवाब मिल चुका है, रात को ही मिल चुका है. पाकिस्तान को जो हमारे सैनिकों ने मुंह तोड़ जवाब दिया और पाकिस्तान के जो जहाज और जो ड्रोन थे वो आसमान में ही खत्म किए हैं. ये बहुत पीड़न एरिया है, ये सर बॉर्डर एरिया है, थोड़ा डिस्टर्ब एरिया भी है, लेकिन हमारी जो फोर्सेज है यहाँ पे वो पूरा 24 घंटे यहाँ पे तैनात है. नहीं, हर बार हम सुनते हैं रजौरी, इसके वजह से सुनते हैं हम. नहीं सर, रजौरी में इससे पहले सेफ था ये एरिया. जो पुलवामा अटैक हुआ है उसमें जो हमारे इंडिया ने पाकिस्तान को जवाब दिया है, उसका पाकिस्तान बौखला गया है और पाकिस्तान को मुंह तोड़ जवाब रात को भी दिया गया है. और अगर दोबारा भी पाकिस्तान ऐसा हमला करता है, हमारी यहाँ की आवाम फौज के साथ खड़ी है. लोकल माहौल कैसे? सर लोकल जो यहाँ के हैं वो सारे फौज के साथ हैं, इंडिया के साथ हैं और हम इंशाल्लाह इंडिया के साथ ही रहेंगे. यहाँ मुसलमान हिंदू सब एक साथ हैं और हम फोर्स के साथ हैं. सर जी क्या हो गई कल को जरा हुआ, जरा छनी हुई है, इंडिया पाकिस्तान की जरा आपस में झगड़ा था कोई, तो इसलिए माहौल का डर था. एडमिनिस्ट्रेटर ने हमें बोला भाई आप ट्रैवल एजेंट हो यहाँ के, आप गाड़ियों का इंतजाम करो, पब्लिक को अपनी अपनी सेफ जगह पे पहुँचाना है. जो बाहर के लोग थे उनको पहुँचाया हमने
वही गाड़ियां दे रहे हैं उन लोगों को, भेज रहे हैं वापस। थोड़ा डर का माहौल तो बन गया था रात को। ಸೊ ಇಂತಹ ಪರಿಸ್ಥಿತಿ ಇಲ್ಲಿರುವಂಥದ್ದು ಪ್ರಸ್ತುತ. ಅದಕ್ಕೆ ಜಿಲ್ಲಾಡಳಿತ ಇರ್ಬೋದು, ಸೇನೆ ಇರ್ಬೋದು, ಇಲ್ಲಿನ ಪೊಲೀಸ್ ಇರ್ಬೋದು, ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದರೆ ಜನರಿಗೆ ತಿಳಿಸುವಂತ ಕೆಲಸವೂ ಕೂಡ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ರಜೌರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.